ಸಮಾಧಾನಕ್ಕೆ ಪುಟ್ಟರಂಗ ಶೆಟ್ಟಿ ಅವ್ರ ಬೈಟನ್ನು ಪ್ಲೇ ಮಾಡ್ಬಿಡೋಣ. ಆಮೇಲೆ ನಮ್ ಬಿಜೆಪಿ ವಕ್ತಾರರು ಉತ್ತರ ಕೊಡ್ಲಿ. ಯಾರ ಹೇಳಿಕೆಯನ್ನ ನಂಬೋದು? ಈಗ ನಟರಾಜ್ ಗೌಡ್ರಂತೂ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ಅಧ್ಯಯನಕ್ಕೋಸ್ಕರನೇ ಹೋಗ್ತಿದ್ದಾರೆ, ಸ್ವಂತ ಖರ್ಚಲ್ಲಿ ಹೋಗ್ತಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವ್ರ ಪಾಪ ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಪ್ಲೇ ಮಾಡಿ ಪುಟ್ಟರಂಗ ಶೆಟ್ಟಿ ಅವರ ಹೇಳಿಕೆಯನ್ನ. ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡ್ಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತೀರಾ ಸರ್? ಒಂದು 22 ಜನ ಹೋಗ್ತಾ ಇದ್ದೀವಿ. ಇವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ, ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಕಮಿಟಿ ಟೂರ್ ಅಥವಾ ಇಲಾಖೆ ಸಪರೇಟ್? ಇಲ್ಲ, ಇಲಾಖೆ ಸರ್ಕಾರದಿಂದನೇ. ಸರ್ಕಾರದ ಮೇಲೆ ಇಲಾಖೆ. ಯಾವಾಗ, ಎಷ್ಟು ಡೇಟ್ ಸರ್? ಡೇಟ್ 18ರಿಂದ 18ರಿಂದ ಮಾರ್ಚ್ 3ನೇ ತಾರೀಕಿನ. ಯಾಕೆಂದ್ರೆ ಬಜೆಟ್ 6ನೇ ತಾರೀಕು ಅನ್ನೋದಿದೆ. ಅಂದ್ರೆ ಬಹುಶಃ ಇದು ಹ್ಯೂಮರಸ್ ಇರ್ಬೋದು ಸರ್. ಅಂದ್ರೆ ಸಚಿವರು ಹೇಳ್ತಾರೆ ಇಲಾಖೆ ಅಲ್ಲ, ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾರೆ ಇಲಾಖೆನೇ 2 ಸತಿ ಸ್ಟ್ರೆಸ್ ಮಾಡಿ ಹೇಳ್ತಿದ್ದಾರೆ. ಮಾಹಿತಿ ಕೊರತೆ ಇತ್ತಾನ ಗೊತ್ತಿಲ್ಲ ನನಗೆ. ಇವತ್ತೇನು ಈ ಪಟ್ಟಿ ನೋಡಿದ್ರೆ ಇವರೆಲ್ಲವೂ ಅಧ್ಯಯನಕ್ಕೆ ಅಂತ ಹೊರಟಿದ್ರು, ಇಲ್ಲ ಒಟ್ಟಿನ ಟ್ರಿಪ್ ಅಂತೂ ಹೊರಟಿದ್ರು. ಅದು ಹೆಸರಿಗೆ ಮಾತ್ರ ಏನು ಅಧ್ಯಯನ ಒಂದು ವರದಿ ಇಟ್ಕೊಂಡಿದ್ದಾರೆ. ಇವರು ಅಧ್ಯಯನಕ್ಕೆ ಹೋಗಂಗಿದ್ರೆ ಕುಟುಂಬನ ಕರ್ಕೊಂಡೋಗಿ ಅಧ್ಯಯನ ಮಾಡಕ್ ಆಗೋದಿಲ್ಲ. ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ಟೀಮ್ ಇರ್ಬೋದು, ವಿರೋಧ ಪಕ್ಷ ಎಲ್ಲರೂ ಕರ್ಕೊಂಡು ಹೋಗಿ ಕುಟುಂಬ ಸಮೇತರಾಗಿ ಪಶುಸಂಗೋಪನೆ ಕಲ್ತು ಮನೆಯಲ್ಲಿ ಕೊಟ್ಟಿಗೆ ಕಟ್ಸಿ ಇರ್ಬೋದು, ಒಳ್ಳೆ ಉದ್ದೇಶ. ಮೇಡಮ್, ಒಬ್ಬ ಜನಪ್ರತಿನಿಧಿ ತಾನು ಕೆಲಸ ಮಾಡ್ಕೊಳಕ್ಕೆ ಅಂತ ಹೋಗುವಂತದಲ್ಲ. ಅದರಿಂದ ಕಲ್ತ್ಕೊಂಡ್ಬಂದು ಸಮಾಜದಲ್ಲಿ ಬೇರೆಯವರಿಗೆ ಯಾವ ರೀತಿ ಅನುಕೂಲ ಮಾಡಬಹುದು, ಯಾವ ರೀತಿ ಒಂದು ಫಾರ್ಮಿಂಗ್ ಆಗಲಿ, ಡೈರಿ ಫಾರ್ಮಿಂಗ್ ಆಗಲಿ ಯಾವ ರೀತಿ ಬೆಳೆಸಬಹುದು ಅನ್ನೋದಕ್ಕೆ ಒಂದು ಅಧ್ಯಯನ ಮಾಡಿ ಅದನ್ನು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು 3 ತಿಂಗಳು 4 ತಿಂಗಳು ಮುಂಚೆಗೆ ಪ್ಲಾನ್ ಆಗಿರುತ್ತೆ. ಆದ್ರೆ ಇವತ್ತು ಹೇಳಿರ್ತಕ್ಕಂಥದ್ದು ಏನಂದ್ರೆ ಮೇಡಮ್, ಇದ್ರ ವಿಚಾರವಾಗಿ ಏನ್ ನೀವು ಪ್ರಶ್ನೆ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು, ಅದು ಡಿ ಕೆ ಸುರೇಶ್ ಅವರ ಜೊತೆಲಿ ಏನ್ ಹೇಳಿದ್ರು, ಲೇಟ್ ಆದ್ರೂ ಸಿದ್ದರಾಮಯ್ಯನವರು ಭರವಸೆಯನ್ನ ಈಡೇರಿಸ್ತಾರೆ ಅಂತ ಹೇಳಿದ್ರು. ಅವರು ಎಲ್ಲವೂ ಕನೆಕ್ಟ್ ಆಗ್ತಾ ಇರೋದೇನಂದ್ರೆ ಕುರ್ಚಿಯ ಪಲ್ಲಾಟಕ್ಕೆ. ಸೊ ಎಲ್ಲ ಒಂದ್ ಕಡೆ ಕುರ್ಚಿ ಬಿಡೋ ಸಮಯ ಬಂದಾಗಿದೆ. ಆದ್ರಿಂದ ಎಲ್ಲ ಒಂದ್ ಕಡೆ ಈ ರೀತಿಯ ಚರ್ಚೆ ನೋಡಿ, ಯಾರು ಎಳಿಸಿಲ್ಲ ನಟರಾಜ್ ಗೌಡ್ರೆ. ಜನರಿಗೆ ಪ್ರತಿಯೊಂದು ಮಾಹಿತಿ ತಿಳ್ಕೊಂತಾ ಇದ್ದಾರೆ. ಇವತ್ತೆಲ್ಲೋ ನಾಳೆ ನೀವು ಗೊತ್ತಾಗುತ್ತೆ ಅನ್ನೋದೇನಿಲ್ಲ. ಬೇರೆ ಏನೋ ಹೇಳ್ತಿದ್ದಾರೆ ನೋಡಿ. ಗುಜರಾತ್ ಬಿಜೆಪಿಯ ಸ್ಟ್ರಾಂಗ್ ಹೋಲ್ಡ್, ಅಲ್ಲಿ ಏನ್ ಅಧ್ಯಯನಕ್ಕೆ ಹೋಗಿದ್ರೆ ಗೊತ್ತಿಲ್ಲ. ಭೈರತಿ ಬಸವರಾಜ್ ಈಗ ಅಧ್ಯಯನ ಮುಗಿಸ್ಕೊಂಡು ರಾಜಾರೋಷಕ್ಕೆ ಬಂದಿದ್ದಾರೆ. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ನಿಜವಾದ ಅಧ್ಯಯನ ಇಲ್ಲದ ಊಹಾಪೋಹ ಆರೋಪ ಇರ್ತಕ್ಕಂಥದ್ದು ತನಿಖೆಗೆ ಒಳಪಡಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತೇನೋ ಯಾಕೆ ಬಿಜೆಪಿಗೆ ಚೆಲ್ಲಿಕೊಂಡಿದ್ರ ನೀವು? ಅಲ್ಲದೆ ಒಬ್ಬ ವ್ಯಕ್ತಿಗೆ ಆರೋಪ ಬಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಈಗ ಕೋರ್ಟ್ ಮೆಟ್ಲೇರಿ ಅದಕ್ಕೆ ನಮ್ಗ ಬೇಲ್ ತಗೊಳ್ಳೋದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ಇದೆ. ಅಂದ್ರೆ ತನಗೆ ಕರ್ಕೊಂಡು ತನಿಖೆ ಮಾಡ್ಲಿ, ಅದ್ರ ರಿಪೋರ್ಟ್ ತಪ್ಪಾಗಿದ್ರೆ ಖಂಡಿತವಾಗ್ಲೂ ಯಾರೇ ಆಗಿಲ್ಲ ಅದು ನಿಮಿಷ ನಿಂತರ ನಾವು ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಕೇಳಿ. ಅವ್ರು ಬಿಡುವಂತ ಪ್ರಶ್ನೆ ನಾವು ಮಾಡಲ್ಲ. ಯಾರೇ ತಪ್ಪು ಮಾಡಿರ್ಲಿ, ಯಾರೇ ತಪ್ಪು ಮಾಡಿರ್ಲಿ, ಶಿಕ್ಷೆ ಕೆಲಸ ಆಗಲಿ, ತಪ್ಪೇನಿಲ್ಲ. ಉದ್ದೇಶಪೂರ್ವಕವಾಗಿ ಯಾವುದೋ ಒಂದು ಅಣಿಯುವಂತದ್ದು ಅಣಿಯನ್ ಕಾಣ್ತಾ ಇದೆ. ನೀವು ನಟ್ಟು ಬೋಲ್ಟು ಟೈಟ್ ಸಮಾಧಾನಕ್ಕೆ ಪುಟ್ಟರಂಗ ಶೆಟ್ಟಿ ಅವ್ರ ಬೈಟನ್ನು ಪ್ಲೇ ಮಾಡ್ಬಿಡೋಣ. ಆಮೇಲೆ ನಮ್ ಬಿಜೆಪಿ ವಕ್ತಾರರು ಉತ್ತರ ಕೊಡ್ಲಿ. ಯಾರ ಹೇಳಿಕೆಯನ್ನ ನಂಬೋದು? ಈಗ ನಟರಾಜ್ ಗೌಡ್ರಂತೂ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ಅಧ್ಯಯನಕ್ಕೋಸ್ಕರನೇ ಹೋಗ್ತಿದ್ದಾರೆ, ಸ್ವಂತ ಖರ್ಚಲ್ಲಿ ಹೋಗ್ತಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವ್ರ ಪಾಪ ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಪ್ಲೇ ಮಾಡಿ ಪುಟ್ಟರಂಗ ಶೆಟ್ಟಿ ಅವರ ಹೇಳಿಕೆಯನ್ನ. ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡ್ಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತೀರಾ ಸರ್? ಒಂದು 22 ಜನ ಹೋಗ್ತಾ ಇದ್ದೀವಿ. ಇವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ, ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಕಮಿಟಿ ಟೂರ್ ಅಥವಾ ಇಲಾಖೆ ಸಪರೇಟ್? ಇಲ್ಲ, ಇಲಾಖೆ ಸರ್ಕಾರದಿಂದನೇ. ಸರ್ಕಾರದ ಮೇಲೆ ಇಲಾಖೆ. ಯಾವಾಗ, ಎಷ್ಟು ಡೇಟ್ ಸರ್? ಡೇಟ್ 18ರಿಂದ ಮಾರ್ಚ್ 3ನೇ ತಾರೀಕಿನ. ಯಾಕೆಂದ್ರೆ ಬಜೆಟ್ 6ನೇ ತಾರೀಕು ಅನ್ನೋದಿದೆ. ಅಂದ್ರೆ ಬಹುಶಃ ಇದು ಹ್ಯೂಮರಸ್ ಇರ್ಬೋದು ಸರ್. ಅಂದ್ರೆ ಸಚಿವರು ಹೇಳ್ತಾರೆ ಇಲಾಖೆ ಅಲ್ಲ, ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾರೆ ಇಲಾಖೆನೇ 2 ಸತಿ ಸ್ಟ್ರೆಸ್ ಮಾಡಿ ಹೇಳ್ತಿದ್ದಾರೆ. ಮಾಹಿತಿ ಕೊರತೆ ಇತ್ತಾನ ಗೊತ್ತಿಲ್ಲ ನನಗೆ. ಇವತ್ತೇನು ಈ ಪಟ್ಟಿ ನೋಡಿದ್ರೆ
ಇವರೆಲ್ಲವೂ ಅಧ್ಯಯನಕ್ಕೆ ಅಂತ ಹೊರಟಿದ್ರು, ಇಲ್ಲ ಒಟ್ಟಿನ ಟ್ರಿಪ್ ಅಂತೂ ಹೊರಟಿದ್ರು. ಅದು ಹೆಸರಿಗೆ ಮಾತ್ರ ಏನು ಅಧ್ಯಯನನೋ ಒಂದು ವರದಿ ಇಟ್ಕೊಂಡಿದ್ದಾರೆ. ಇವರು ಅಧ್ಯಯನಕ್ಕೆ ಹೋಗಂಗಿದ್ರೆ ಕುಟುಂಬನ ಕರ್ಕೊಂಡೋಗಿ ಅಧ್ಯಯನ ಮಾಡಕ್ ಆಗೋದಿಲ್ಲ. ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ಟೀಮ್ ಇರ್ಬೋದು, ವಿರೋಧ ಪಕ್ಷ ಎಲ್ಲರೂ ಇರೋದು. ಕರ್ಕೊಂಡು ಹೋಗಿ ಕುಟುಂಬ ಸಮೇತರಾಗಿ ಪಶು ಸಂಗೋಪನೆ ಕಲ್ತು ಮನೆಯಲ್ಲಿ ಕೊಟ್ಟಿಗೆ ಕಟ್ಸಿ ಇರ್ಬೋದು, ಒಳ್ಳೆ ಉದ್ದೇಶ. ಮೇಡಮ್, ಒಬ್ಬ ಜನಪ್ರತಿನಿಧಿ ತಾನು ಕೆಲಸ ಮಾಡ್ಕೊಳಕ್ಕೆ ಅಂತ ಹೋಗುವಂತದಲ್ಲ. ಅದರಿಂದ ಕಲ್ತ್ಕೊಂಡ್ಬಂದು ಸಮಾಜದಲ್ಲಿ ಬೇರೆಯವರಿಗೆ ಯಾವ ರೀತಿ ಅನುಕೂಲ ಮಾಡಬಹುದು, ಯಾವ ರೀತಿ ಒಂದು ಫಾರ್ಮಿಂಗ್ ಆಗಲಿ ಡೈರಿ ಫಾರ್ಮಿಂಗ್ ಆಗಲಿ ಯಾವ ರೀತಿ ಬೆಳೆಸಬಹುದು ಅನ್ನೋದಕ್ಕೆ ಒಂದು ಅಧ್ಯಯನ ಮಾಡಿ ಅದನ್ನು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು 3 ತಿಂಗಳು 4 ತಿಂಗಳು ಮುಂಚೆಗೆ ಪ್ಲಾನ್ ಆಗಿರುತ್ತೆ. ಆದ್ರೆ ಇವತ್ತು ಹೇಳಿರ್ತಕ್ಕಂಥದ್ದು ಏನಂದ್ರೆ ಮೇಡಮ್, ಇದ್ರ ವಿಚಾರವಾಗಿ ಏನ್ ನೀವು ಪ್ರಶ್ನೆ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರ ಜೊತೆಲಿ ಏನ್ ಹೇಳಿದ್ರು, ಲೇಟ್ ಆದ್ರೂ ಸಿದ್ದರಾಮಯ್ಯನವರು ಭರವಸೆಯನ್ನ ಈಡೇರಿಸ್ತಾರೆ ಅಂತ ಹೇಳಿದ್ರು. ಅವರು ಎಲ್ಲವೂ ಕನೆಕ್ಟ್ ಆಗ್ತಾ ಇರೋದೇನಂದ್ರೆ ಕುರ್ಚಿಯ ಪಲ್ಲಾಟಕ್ಕೆ. ಸೊ ಎಲ್ಲ ಒಂದ್ ಕಡೆ ಕುರ್ಚಿ ಬಿಡೋ ಸಮಯ ಬಂದಾಗಿದೆ. ಆದ್ರಿಂದ ಎಲ್ಲ ಒಂದ್ ಕಡೆ ಈ ರೀತಿಯ ಚರ್ಚೆ ನೋಡಿ, ಇಲ್ಲಿ ಯಾರು ಎಳಿಸಿಲ್ಲ ನಟರಾಜ್ ಗೌಡ್ರೆ. ಜನರಿಗೆ ಪ್ರತಿಯೊಂದು ಮಾಹಿತಿ ತಿಳ್ಕೊಂತಾ ಇದ್ದಾರೆ. ಇವತ್ತೆಲ್ಲೋ ನಾಳೆ ನೀವು ಗೊತ್ತಾಗುತ್ತೆ ಅನ್ನೋದೇನಿಲ್ಲ. ಬೇರೆನೋ ಹೇಳ್ತಿದ್ದಾರೆ ನೋಡಿ, ಅಧ್ಯಯನಕ್ಕೆ ಹೋಗಿದ್ರಂತೆ ಬೈರತಿ ಬಸವರಾಜ್ ಅವರು. ಗುಜರಾತ್ ಬಿಜೆಪಿಯ ಸ್ಟ್ರಾಂಗ್ ಹೋಲ್ಡ್ ಅಲ್ಲಿ ಏನ್ ಅಧ್ಯಯನಕ್ಕೆ ಹೋಗಿದ್ರು ಗೊತ್ತಿಲ್ಲ ಬೈರತಿ ಬಸವರಾಜ್. ಈಗ ಅಧ್ಯಯನ ಮುಗಿಸ್ಕೊಂಡು ರಾಜಾರೋಷಕ್ಕೆ ಬಂದಿದ್ದಾರೆ. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ನಿಜವಾದ ಅಧ್ಯಯನ ನೋಡ್ರಿ. ನೀವು ಇಲ್ಲದ ಊಹಾಪೋಹ ಆರೋಪ ಇರ್ತಕ್ಕಂಥದ್ದು ತನಿಖೆಗೆ ಒಳಪಡಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತೇನೋ ಯಾಕೆ ಬಿಜೆಪಿಗೆ ಚೆಲ್ಲಿಕೊಂಡಿದ್ರ ನೀವು? ಅಲ್ಲರೇ, ಒಬ್ಬ ವ್ಯಕ್ತಿಗೆ ಆರೋಪ ಬಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಈಗ ಕೋರ್ಟ್ ಮೆಟ್ಲೇರಿ ಅದಕ್ಕೆ ನಮ್ಗೆ ಬೇಲ್ ತಗೊಳ್ಳೋದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ಇದೆ ಅಂದ್ರೆ ತನಗೆ ಕರ್ಕೊಂಡು ತನಿಖೆ ಮಾಡ್ಲಿ, ಅದ್ರ ರಿಪೋರ್ಟ್ ತಪ್ಪಾಗಿದ್ರೆ ಖಂಡಿತವಾಗ್ಲೂ ಯಾರೇ ಆಗಿರಲಿ ಅದು ನಿಮಿಷ ನಿಂತಾರ ನಾವು ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಕೇಳಿ. ಅವ್ರು ಬಿಡುವಂತ ಪ್ರಶ್ನೆ ನಾವು ಮಾಡಲ್ಲ. ಯಾರೇ ತಪ್ಪು ಮಾಡಿರ್ಲಿ, ಯಾರೇ ತಪ್ಪು ಮಾಡಿರ್ಲಿ, ಯಾರೇ ತಪ್ಪು ಮಾಡಿರ್ಲಿ, ಶಿಕ್ಷಾ ಕೆಲಸ ಆಗ್ಲಿ, ತಪ್ಪೇನಿಲ್ಲ. ಉದ್ದೇಶಪೂರ್ವಕ ಯಾವುದೋ ಒಂದು ಅಣಿಯಂತದಿರ್ತಲ್ಲ, ಆ ರೀತಿ ಅಣಿಯನ್ ಕಾಣ್ತಾ ಇದೆ. ನೀವು ನಟ್ಟು ಬೋಲ್ಟು ಟೈಪ್ ಸಮಾಧಾನಕ್ಕೆ ಪುಟ್ಟರಂಗ ಶೆಟ್ಟಿ ಅವ್ರ ಬೈಟನ್ನು ಪ್ಲೇ ಮಾಡ್ಬಿಡೋಣ. ಆಮೇಲೆ ನಮ್ ಬಿಜೆಪಿ ವಕ್ತಾರರು ಉತ್ತರ ಕೊಡ್ಲಿ. ಯಾರ ಹೇಳಿಕೆಯನ್ನ ನಂಬೋದು? ಈಗ ನಟರಾಜ್ ಗೌಡ್ರಂತೂ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ಅಧ್ಯಯನಕ್ಕೋಸ್ಕರನೇ ಹೋಗ್ತಿದ್ದಾರೆ, ಸ್ವಂತ ಖರ್ಚಲ್ಲಿ ಹೋಗ್ತಿದ್ದಾರೆ. ಪುಟ್ಟರಂಗ ಶೆಟ್ಟಿ ಅವ್ರ ಪಾಪ ಅದಕ್ಕೆ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ಪ್ಲೇ ಮಾಡಿ ಪುಟ್ಟರಂಗ ಶೆಟ್ಟಿ ಅವರ ಹೇಳಿಕೆಯನ್ನ. ಪಶುಸಂಗೋಪನಾ ಸಚಿವರ ಪಶುಸಂಗೋಪನಾ ಇಲಾಖೆಯಿಂದ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀವಿ. ಬಹುಶಃ ನಾವು ಪಶುಸಂಗೋಪನಾ ಬಗ್ಗೆ ಒಂದು ಮಾಹಿತಿ ಟ್ರೈನಿಂಗ್ ಮಾಡ್ಕೊಂಡ್ಬರೋಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಎಷ್ಟು ಜನ ಹೋಗ್ತೀರಾ ಸರ್? ಒಂದು 20-22 ಜನ ಹೋಗ್ತಾ ಇದ್ದೀವಿ. ಅವರೆಲ್ಲ ಫ್ಯಾಮಿಲಿ ಸಮೇತ ಬರ್ತಾರೆ, ನಾವೆಲ್ಲ ಸಿಂಗಲ್ ಆಗಿ ಹೋಗ್ತಾ ಇದ್ದೀವಿ. ಕಮಿಟಿ ಟೂರ್ ಅಥವಾ ಇಲಾಖೆ ಸಪರೇಟ್? ಇಲ್ಲ, ಇಲಾಖೆ ಸರ್ಕಾರದಿಂದನೇ. ಸರ್ಕಾರದ ಮೇಲೆ ಹೋಗ್ತಾ ಇಲಾಖೆ. ಯಾವಾಗ, ಎಷ್ಟು ಡೇಟ್ ಸರ್? ಡೇಟ್ 18ರಿಂದ 18ರಿಂದ ಮಾರ್ಚ್ 3ನೇ ತಾರೀಕಿನ. ಯಾಕಂದ್ರೆ ಬಜೆಟ್ 6ನೇ ತಾರೀಕು ಅನ್ನೋದಿದೆ. ಅಂದ್ರೆ ಬಹುಶಃ ಇದು ಹ್ಯೂಮರಸ್ ಇರ್ಬೋದು ಸರ್. ಅಂದ್ರೆ ಸಚಿವರು ಹೇಳ್ತಾರೆ ಇಲಾಖೆ ಅಲ್ಲ, ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾರೆ ಇಲಾಖೆನೇ 2 ಸತಿ ಸ್ಟ್ರೆಸ್ ಮಾಡಿ ಹೇಳ್ತಿದ್ದಾರೆ. ಮಾಹಿತಿ ಕೊರತೆ ಇತ್ತಾನ ಗೊತ್ತಿಲ್ಲ ಇವತ್ತೇನು ಈ ಪಟ್ಟಿ ನೋಡಿದ್ರೆ ಇವರೆಲ್ಲವೂ ಅಧ್ಯಯನಕ್ಕೆ ಅಂತ ಹೊರಟಿದ್ರು, ಇಲ್ಲ ಒಟ್ಟಿನ ಟ್ರಿಪ್ ಅಂತೂ ಹೊರಟಿದ್ರು. ಅದು ಹೆಸರಿಗೆ ಮಾತ್ರ ಏನು ಅಧ್ಯಯನನೋ ಒಂದು ವರದಿ ಇಟ್ಕೊಂಡಿದ್ದಾರೆ. ಇವರು ಅಧ್ಯಯನಕ್ಕೆ ಹೋಗಂಗಿದ್ರೆ ಕುಟುಂಬನ ಕರ್ಕೊಂಡೋಗಿ ಅಧ್ಯಯನ ಮಾಡಕ್ ಆಗೋದಿಲ್ಲ. ಅಫಿಷಿಯಲ್ ಆಗಿರ್ತಕ್ಕಂಥ ಒಂದು ಟೀಮ್ ಇರ್ಬೋದು, ವಿರೋಧ ಪಕ್ಷ ಎಲ್ಲರೂ ಕರ್ಕೊಂಡು ಹೋಗಿ ಕುಟುಂಬ ಸಮೇತರಾಗಿ ಪಶು ಸಂಗೋಪನೆ ಕಲ್ತು ಮನೆಯಲ್ಲಿ ಕೊಟ್ಟಿಗೆ ಕಟ್ಸಿ ಇರ್ಬೋದು, ಒಳ್ಳೆ ಉದ್ದೇಶ. ಮೇಡಮ್, ಒಬ್ಬ ಜನಪ್ರತಿನಿಧಿ ತಾನು ಕೆಲಸ ಮಾಡ್ಕೊಳಕ್ಕೆ ಅಂತ ಹೋಗುವಂತದಲ್ಲ. ಅದರಿಂದ ಕಲ್ತ್ಕೊಂಡ್ಬಂದು ಸಮಾಜದಲ್ಲಿ ಬೇರೆಯವರಿಗೆ ಯಾವ ರೀತಿ ಅನುಕೂಲ ಮಾಡಬಹುದು, ಯಾವ ರೀತಿ ಒಂದು ಫಾರ್ಮಿಂಗ್ ಆಗಲಿ ಡೈರಿ ಫಾರ್ಮಿಂಗ್ ಆಗಲಿ ಯಾವ ರೀತಿ ಬೆಳೆಸಬಹುದು ಅನ್ನೋದಕ್ಕೆ ಒಂದು ಅಧ್ಯಯನ ಮಾಡಿ ಅದನ್ನು ರಿಪೋರ್ಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು 3 ತಿಂಗಳು 4 ತಿಂಗಳು ಮುಂಚೆಗೆ ಪ್ಲಾನ್ ಆಗಿರುತ್ತೆ. ಆದ್ರೆ ಇವತ್ತು ಹೇಳಿರ್ತಕ್ಕಂಥದ್ದು ಏನಂದ್ರೆ ಮೇಡಮ್, ಇದ್ರ ವಿಚಾರವಾಗಿ ಏನ್ ನೀವು ಪ್ರಶ್ನೆ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರ ಜೊತೆಲಿ ಏನ್ ಹೇಳಿದ್ರು, ಲೇಟ್ ಆದ್ರೂ ಸಿದ್ದರಾಮಯ್ಯನವರು ಭರವಸೆಯನ್ನ ಈಡೇರಿಸ್ತಾರೆ ಅಂತ ಹೇಳಿದ್ರು. ಅವರು ಎಲ್ಲವೂ ಕನೆಕ್ಟ್ ಆಗ್ತಾ ಇರೋದೇನಂದ್ರೆ ಕುರ್ಚಿಯ ಪಲ್ಲಾಟಕ್ಕೆ. ಸೊ ಎಲ್ಲ ಒಂದ್ ಕಡೆ ಕುರ್ಚಿ ಬಿಡೋ ಸಮಯ ಬಂದಾಗಿದೆ. ಆದ್ರಿಂದ ಎಲ್ಲ ಒಂದ್ ಕಡೆ ಈ ರೀತಿಯ ಚರ್ಚೆ ನೋಡಿ, ಇಲ್ಲಿ ಯಾರು ಎಳಿಸಿಲ್ಲ ನಟರಾಜ್ ಗೌಡ್ರೆ. ಜನರಿಗೆ ಪ್ರತಿಯೊಂದು ಮಾಹಿತಿ ತಿಳ್ಕೊಂತಾ ಇದ್ದಾರೆ. ಇವತ್ತೆಲ್ಲೋ ನಾಳೆ ನೀವು ಗೊತ್ತಾಗುತ್ತೆ ಅನ್ನೋದೇನಿಲ್ಲ. ಬೇರೆನೋ ಹೇಳ್ತಿದ್ದಾರೆ ನೋಡಿ, ಅಧ್ಯಯನಕ್ಕೆ ಹೋಗಿದ್ರಂತೆ ಬೈರತಿ ಬಸವರಾಜ್ ಅವರು. ಗುಜರಾತ್ ಬಿಜೆಪಿಯ ಸ್ಟ್ರಾಂಗ್ ಹೋಲ್ಡ್ ಅಲ್ಲಿ ಏನ್ ಅಧ್ಯಯನಕ್ಕೆ ಹೋಗಿದ್ರು ಗೊತ್ತಿಲ್ಲ ಬೈರತಿ ಬಸವರಾಜ್. ಈಗ ಅಧ್ಯಯನ ಮುಗಿಸ್ಕೊಂಡು ರಾಜಾರೋಷಕ್ಕೆ ಬಂದಿದ್ದಾರೆ. ಈಗ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಇದು ನಿಜವಾದ ಅಧ್ಯಯನ. ನೀವು ಇಲ್ಲದ ಊಹಾಪೋಹ ಆರೋಪ ಇರ್ತಕ್ಕಂಥದ್ದು ತನಿಖೆಗೆ
ಏನೋ ಒಳಪಡಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತೇನೋ ಎಷ್ಟು ದಿವಸದಿಂದ ಯಾಕೆ ಬಿಜೆಪಿ ಕಚೇರಿ ಇಟ್ಕೊಂಡಿದ್ರ ನೀವು ಅಲ್ಲದೆ ಒಬ್ಬ ವ್ಯಕ್ತಿಗೆ ಆರೋಪ ಬಂದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಈಗ ಕೋರ್ಟ್ ಮೆಟ್ಲೇರಿ ಅದಕ್ಕೆ ನಮ್ಗೆ ಬೇಲ್ ತಗೊಳ್ಳೋದು ಸಹಜವಾಗಿರ್ತಕ್ಕಂಥ ಪ್ರಕ್ರಿಯೆ ಇದೆ ಅಂದ್ರೆ ತನಗೆ ಕರ್ಕೊಂಡು ತನಿಖೆ ಮಾಡ್ಲಿ ಅದ್ರ ರಿಪೋರ್ಟ್ ಏನಿದೆ ಕೊಡ್ಲಿ. ತಪ್ಪಾಗಿದ್ರೆ ಖಂಡಿತವಾಗ್ಲೂ ಯಾರೇ ಆಗಿರ್ಲಿ ಅದು ಒಂದ್ ನಿಮಿಷ ನಿಂತಾರ ನಾವು ಕಾಂಗ್ರೆಸ್ ಅಂತ ಹೇಳ್ಬಿಟ್ಟು ಹೇಳ್ತೀನಿ ಕೇಳಿ, ಅವ್ರು ಬಿಡುವಂತ ಪ್ರಶ್ನೆ ನಾವು ಮಾಡಲ್ಲ. ಯಾರೇ ತಪ್ಪು ಮಾಡಿರ್ಲಿ, ಯಾರೇ ತಪ್ಪು ಮಾಡಿರ್ಲಿ, ಯಾರೇ ತಪ್ಪು ಮಾಡಿರ್ಲಿ, ಶಿಕ್ಷೆ ಆಗೋ ಕೆಲಸ ಆಗ್ಲಿ, ತಪ್ಪೇನಿಲ್ಲ. ಉದ್ದೇಶಪೂರ್ವಕ ಯಾವುದೋ ಒಂದು ಅಣಿಯುವಂತದ್ದು ಇರ್ತಲ್ಲ, ಆ ರೀತಿ ಅಣಿಯನ್ ಕಾಣ್ತಾ ಇದೆ. ನೀವು ನಟ್ಟು ಬೋಲ್ಟು ಟೈಟ್ ಮಾಡಿ ನೀವು ಹೇಳ್ತಾರೆ ಯಾವ ರೀತಿ